ಹಲೋ ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ನನ್ನ ಚಾನಲ್ಗೆ. ರಾತ್ರಿ ಜೋರು ಮಳೆ ಬಂದಿದೆ, ಹಾಗಾಗಿ ಗಿಡಗಳೆಲ್ಲ ಬಗ್ಗಿ ಹೋಗಿದೆ. ಅದರಲ್ಲೂ ಕರ್ಬೇವಿನ ಗಿಡ ಇದೆಯಲ್ಲ, ಅದು ಸ್ವಲ್ಪ ತೆಳ್ಳಗೆ ಉದ್ದಕ್ಕೆ ಬೆಳೀತಾ ಇದೆ. ಎಷ್ಟು ಕೋಲ್ ಕಟ್ಟಿ ಸಪೋರ್ಟ್ ಕೊಟ್ರೇನು ಜೋರಾಗಿ ಈ ಥರ ಮಳೆಯೆಲ್ಲ ಬಂದಾಗ ಹಾಗೆ ಬಗ್ಬಿಡುತ್ತೆ. ಮನೆ ಮುಂದೆ ಗಾರ್ಡನ್ ಇರಬೇಕು ಅಂತ ನಮ್ಮ ಡ್ರೀಮ್ ಹೋಮ್ ಅಂತ ನಾನು ಯೋಚನೆ ಮಾಡಿದಾಗ್ಲೇ ಪ್ಲ್ಯಾನ್ ಮಾಡ್ಕೊಂಡ್ಬಿಟ್ಟಿದ್ವಿ. ದೊಡ್ಡ ಸೈಟ್ ಆಗಲಿ ಚಿಕ್ಕ ಸೈಟ್ ಆಗಲಿ ಒಂದು ಪುಟಾಣಿ ಗಾರ್ಡನ್ ಮನೆ ಮುಂದೆ ಖಂಡಿತವಾಗ್ಲೂ ಇರಬೇಕು ಅಂತ ನಾವು ಅಂದ್ಕೊಂಡಿದ್ವಿ. ಅದಕ್ಕೆ ತಕ್ಕಂಗೆ ಮಾಡಿಕೊಂಡು ಇದ್ದೀವಿ. ಆದರೆ ಇದೇನು ಗೊತ್ತಾ, ಮೇಂಟೆನೆನ್ಸ್ ತುಂಬ ಬೇಕಾಗತ್ತೆ ಪ್ರತಿಯೊಂದಕ್ಕೂ ಅಷ್ಟೇ. ಕೆಲವು ಸಲ ಈ ಗಾರ್ಡನ್ ಇರೋದ್ರಿಂದ ಲಾನ್ ಎಲ್ಲ ಹಾಕ್ಸಿದ್ದೀವಲ್ಲ, ಇದು ಹೆಗ್ಣಗಳು ಬಂದ್ಬಿಡತ್ವೆ. ಈಗಂತೂ ಗಾರ್ಡನ್ ಪೂರ್ತಿ ಹೋಗ್ಬಿಟ್ಟಿದೆ. ಎಷ್ಟು ಅತ್ತೆ ಒಂದೂವರೆ ತಿಂಗಳಾಯಿತು. ದಿನ ಬರುತ್ತೆ, ಎಲ್ಲ ಮಣ್ಣೆಲ್ಲ ತೋಡಿ ಹುಲ್ಲೆಲ್ಲ ಕಿತ್ತು ರಂಪ ಮಾಡಿ ಹೋಗ್ಬಿಟ್ಟಿರುತ್ತೆ. ಬೇಜಾರಾಗತ್ತೆ. ಮುಂಚೆ ಎಲ್ಲ ಈ ಥರ ಪ್ರಾಬ್ಲಮ್ಮೇ ಇರ್ತಿರ್ಲಿಲ್ಲ. ಅಂದರೆ ಬರೋದು ಆದರೆ ಈ ಥರ ಇಷ್ಟೊಂದೆಲ್ಲ ಹಾಳು ಮಾಡ್ತಾ ಇರಲಿಲ್ಲ. ಈಗ ಯಾವುದೋ ಹೊಸ ಹೆಗ್ಣ ಬರೋಕ್ಕೆ ಶುರುವಾಗ್ಬಿಟ್ಟಿದೆ ಅಂತ ಅನ್ಸುತ್ತೆ. ಎಲ್ಲ ದಾಂಧಲೆ ಎಬ್ಸ್ಬಿಟ್ಟಿರುತ್ತೆ. ಅದಕ್ಕೆ ಏನಾದರೂ ಔಷಧಿ ಇಡೋದು, ಟ್ರ್ಯಾಪ್ ಇಡೋದು ಟ್ರ್ಯಾಪ್ ಇಟ್ಟರೆ ಅದು ಬರೋದೇ ಇಲ್ಲ. ತುಂಬ ದಪ್ಪ ಸೈಜಿನ ಹೆಗ್ಣ ಇಲಿ ಅಂತಂದರೆ ಆ ಟ್ರ್ಯಾಪ್ ಇಡ್ಬೋದು. ಇದು ದೊಡ್ಡ ಸೈಜಿಂದು, ಮತ್ತು ಅದಕ್ಕೆ ಏನಾದ್ರು ಇಟ್ಟು ಮತ್ತು ಅದಕ್ಕೆ ಏನಾದರೂ ತೊಂದರೆ ಆಗುತ್ತಾ ಅಂತ ಒಂಥರ ಪಾಪ. ಅದಕ್ಕೆ ಹಾಕಾದರೆ ಜೀವ ಯಾಕೆ ತೆಗಿಬೇಕು ಆ ಥರ ಎಲ್ಲ ಮನ್ಸಿಗೆ ಬರುತ್ತೆ. ನೋಡೋಣ ಒಂದು ಸ್ವಲ್ಪ ದಿನ ಹಾಗೆ ಹೋಗುತ್ತೇನೋ ಅಂತ. ಹಾಗೂ ಏನೇನೋ ತಂದು ಇಟ್ಟಿದ್ವಿ, ಏನಾದ್ರೂ ಹೋಗ್ತಾನೆ ಇಲ್ಲ. ಅದು ಏನು ಮಾಡೋದು ಅಂತಲೂ ಗೊತ್ತಾಗ್ತಿಲ್ಲ. ಅದಕ್ಕೆ ಒಂದು ಸ್ವಲ್ಪ ದಿನ ಈ ಮಳೆಗಾಲ ಮುಗಿಯೋವರೆಗೂ ಸುಮ್ಮನೆ ಇದ್ಬಿಡೋಣ ಅಂತ ಸುಮ್ಮನಾಗೋಗಿದ್ದೀವಿ. ಮತ್ತು ಹೂವೆಲ್ಲ ಕೊಯ್ಕೊಂಡು ಬಂದು ದೇವ್ರಿಗೆಲ್ಲ ಅನಿರುದ್ಧನ ಕೈಲೇ ಹೂ ಇಡಿಸಿ ಅದಾದಮೇಲೆ ಕೆಲಸ ಮಾಡೋಣ ಅಂತ ಹೋಗ್ತಾಯಿದ್ದೆ. ಅಷ್ಟರಲ್ಲಿ ನಮ್ಮ ಅನಿರುದ್ಧ ಒಂದು ಹಳೆ ಬಟ್ಟೆಗಳಿತ್ತು, ಅದನ್ನು ತೊಗೊಂಡು ಬಂದು ಮೆಟ್ಲು ಮೇಲೆ ಕುತ್ಕೊಂಡು ಬಟ್ಟೆ ಒಗಿತಿದ್ದೀನಿ ಅಂತ ಒಗಿತದನ್ನು. ಅದು ಎಷ್ಟು ಮುದ್ದಾಗಿ ಒಗಿತಿದ್ದಾನಂತಂದರೆ ನೋಡೋಕ್ಕೆ ಎಷ್ಟು ಕ್ಯೂಟಾಗಿ ಅನ್ನಿಸ್ತಾ ಇತ್ತು. ಮಾತಾಡ್ಸಿದ್ರು ಮಾತಾಡ್ತಿಲ್ಲ, ಸುಮ್ಮನೆ ಬಟ್ಟೆ ಒಗಿತಾನೇ ಇದ್ದ. ಮಕ್ಕಳೆಲ್ಲ ಎಷ್ಟು ನೋಡ್ತಾರೆ, ಎಷ್ಟು ಅಬ್ಸರ್ವ್ ಮಾಡ್ತಾರಲ್ವ ಅಂತ ಅನ್ನಿಸ್ತು. ಆ್ಯಂಡ್ ನಾವುಗಳೆಲ್ಲ ಏನು ಮಾಡ್ತೀವೋ ಅಥವಾ ಅವರೆಲ್ಲ ಏನು ನೋಡ್ತಾರೋ ಅದನ್ನೇ ಮಾಡಬೇಕು ಅಂತ ಅಂತಾರೆ. ನಮ್ಮ ಮನೇಲಿ ಕೆಲ್ಸಕ್ಕೆ ಬರ್ತಾಳಲ್ಲ ಹುಡುಗಿ, ಅವಳು ಇದನ್ನೆಲ್ಲ ಒಗೆದು ಹರಿತಿರ್ತಾಳೆ. ಇವನು ನೋಡಿರ್ತಾನೆ ಅದನ್ನು. ಹಾಗಾಗಿ ಅದನ್ನು ನೀಟಾಗಿ ಅವನು ಅದೇ ಥರನೇ ಮಾಡ್ತಿದ್ದಾನೆ, ಒಗೆದು ಹರಿವಿ ಎಲ್ಲ ಮಾಡ್ತಾಯಿದ್ದಾನೆ. ಮತ್ತು ಇವತ್ತು ಸ್ವಲ್ಪ ಚಟ್ನಿ ಪುಡಿ ಮಾಡಬೇಕಾಗಿತ್ತು. ಹಾಗಾಗಿ ಅಡುಗೆ ಎಲ್ಲ ಮುಗಿಸಿದ್ದಾದಮೇಲೆ ಬೇಗ ಮುಗಿಸ್ಕೊಂಡ್ಬಿಟ್ಟು ಚಟ್ನಿ ಪುಡಿ ಮಾಡೋಣ ಅಂತ ಹೇಳಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಕರಿಬೇವು ಮನೆಯಲ್ಲೇ ಬಿಟ್ಟಿದೆಯಲ್ಲ, ಸರಿ ಇದೇ ತೊಗೊಳ್ಳೋಣ, ಫ್ರೆಶ್ ಆಗಿರುತ್ತೆ ಮತ್ತು ಘಮ ಘಮ ಅಂತಿರುತ್ತೆ ಅಂತ ಹೇಳಿ ನಮ್ಮ ಮನೇಲಿ ಬಿಟ್ಟಂಥ ಗಿಡದಲ್ಲೇ ಕರಿಬೇವು ತೊಗೊಂಡು ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಚಟ್ನಿ ಪುಡಿ ಮಾಡ್ಕೊಳ್ಳೋದಕ್ಕೆ. ಅದೇನಾಗುತ್ತೆ, ಈ ರೊಟ್ಟಿ ಉಪ್ಪಿಟ್ಟು ಇದೆಲ್ಲ ಮಾಡಿದಾಗ ಚಟ್ನಿ ಪುಡಿ ಇಲ್ಲ ಅಂತಂದರೆ ಚೆನ್ನಾಗೇ ಅನಿಸಲ್ಲ. ಎಸ್ಪೆಷಲಿ ಉಪ್ಪಿಟ್ಟು ಮಾಡಿದಾಗ ಸೈಡಲ್ಲಿ ಒಂದು ಸ್ವಲ್ಪ ಚಟ್ನಿ ಪುಡಿ ಇದ್ರೇ ಚೆನ್ನಾಗಿ ಅನಿಸುತ್ತೆ. ಸರಿ ಮನೇಲಿ ಖಾಲಿಯಾಗಿತ್ತು, ಸರಿ ಮಾಡ್ಕೊಂಬೇಡ ಅಂತ ಹೇಳಿ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಎಷ್ಟೇ ವಿಧವಾದ ಚಟ್ನಿ ಪುಡಿಗಳನ್ನ ಮಾಡ್ತಾರೆ, ಅದೆಲ್ಲದಕ್ಕಿಂತ ನನಗೆ ಈ ಸಿಂಪಲ್ ನಾರ್ಮಲ್ ಟ್ರೆಡಿಷ್ನಲ್ ಚಟ್ನಿ ಪುಡಿನೇ ತುಂಬ ಇಷ್ಟ ಆಗುತ್ತೆ. ಅದರಲ್ಲೂ ಈ ಚಟ್ನಿ ಪುಡಿ ಮನೇಲಿತ್ತು ಅಂತಂದರೆ ಕೆಲವು ಸಲ ಮಕ್ಕಳಿಗೆ ಸ್ಕೂಲಿಗೆ ಏನು ಕಟ್ಕೊಡೋದು ಅಂತ ಯೋಚನೆ ಬರ್ತಿದೆ. ಏನೂ ಫ್ಲ್ಯಾಶ್ ಆಗ್ತಿಲ್ಲ, ಅರ್ಜೆಂಟಲ್ಲಿ ಮಾಡಬೇಕು ಅಂತಂದರೆ ಒಂಚೂರು ಒಗ್ಗರಣೆ ಹಾಕಿ ಅನ್ನ, ಚಟ್ನಿ ಪುಡಿ, ಒಂಚೂರು ಕಾಯಿ ತುರಿ ಉದುರಿಸಿ ಚೆನ್ನಾಗಿ ಬೆರೆಸ್ಕೊಟ್ಬಿಟ್ರೆ ಲಂಚ್ ಬಾಕ್ಸ್ ರೆಸಿಪಿ ಕೂಡ ರೆಡಿ ಆಗೋಗುತ್ತೆ. ಹಾಗಾಗಿ ಮನೆಯಲ್ಲಿ ಪುಡಿಗಳು, ಗೊಜ್ಜು ಅದೆಲ್ಲ ಸದಾ ಸ್ಟಾಕ್ ಇಟ್ಕೊಂಡಿರಬೇಕು, ಅರ್ಜೆಂಟಿಗೆ ಕೆಲಸಕ್ಕೆ ಬರುತ್ತೆ. ಸೊ ನಾನು ಚಟ್ನಿ ಪುಡಿ ಹೇಗೆ ಮಾಡ್ತೀನಿ ಅಂತ ಬೇಗ ಹೇಳ್ಬಿಡ್ತೀನಿ. ನಮ್ಮಮ್ಮ ಹೇಗೆ ಮಾಡ್ತಾರೆ ಅದೇ ಥರನೇ ನಾನು ಕಂಟಿನ್ಯೂ ಮಾಡ್ಕೊಂಡು ಬಂದಿದ್ದೀನಿ. ಸೊ 1 ಬಟ್ಲಷ್ಟು ಕಡಲೆಬೇಳೆ, ಅರ್ಧ ಬಟ್ಲಷ್ಟು ಉದ್ದಿನಬೇಳೆ, 1 ಬಟ್ಲಷ್ಟು ಪೂರ್ತಿ ಕೊಬ್ಬರಿ, ಸ್ವಲ್ಪ ಹುಣಸೆ ಹಣ್ಣು, ಕರಿಬೇವು, ಬೆಲ್ಲ ಮತ್ತು ಸ್ವಲ್ಪ ಬ್ಯಾಡಗಿ ಮೆಣಸಿನ್ಕಾಯಿ ಮತ್ತು ಸ್ವಲ್ಪ ಖಾರಕ್ಕೆ ಗುಂಟೂರು ಮೆಣಸಿನ್ಕಾಯಿ ಇಷ್ಟು ತೊಗೊಂಡಿದ್ದೀನಿ. ಈಗ ತೋರಿಸಿರೋ ಮೆಷರ್ಮೆಂಟಲ್ಲಿ ಆಲ್ಮೋಸ್ಟ್ ಒಂದು ಅರ್ಧ kg ಅಷ್ಟು ಚಟ್ನಿ ಪುಡಿ ರೆಡಿ ಆಗುತ್ತೆ. ಸೊ ಒಂದೊಂದಾಗೆ ಹುರ್ಕೊಳ್ಬೇಕು. ಒಂದು ದಪ್ಪ ತಳ ಇರೋ ಬಾಣಲೆ ಇಟ್ಕೊಂಡು ಸಿಮ್ಮಲ್ಲಿ ಇಟ್ಕೊಂಡು ಚೆನ್ನಾಗಿ ಹುರ್ಕೊಳ್ಬೇಕು. ಒಂದು ಸ್ವಲ್ಪ ಬೇಳೆ ಎಲ್ಲ ಕೆಂಪಾಗೋವರೆಗೂ ಮೊದಲಿಗೆ ಕಡಲೆಬೇಳೆ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ. ಕಡಲೆಬೇಳೆ ಒಂಚೂರು ಕೆಂಪಾಗ್ತಿದೆ ಅಂದ ತಕ್ಷಣವೇ ತೆಗೆದು ಬೇರೆ ತಟ್ಟೆಗೆ ಹಾಕ್ಕೊಳ್ಬೇಕು. ಇಲ್ಲಾಂತಂದರೆ ಪೂರ್ತಿ ಸೀದು ಹೋಗುತ್ತೆ, ಚಟ್ನಿ ಪುಡಿ ರುಚಿ ವ್ಯತ್ಯಾಸ ಬರುತ್ತೆ. ಸೊ ಇಲ್ಲಿ ಕಡಲೆಬೇಳೆ ರೆಡಿ ಆಯಿತು. ಆದಷ್ಟು ಸಿಮ್ನಲ್ಲಿ ಇಟ್ಕೊಂಡೆ ಹುರ್ಕೊಳ್ಬೇಕು, ಇಲ್ಲ ಅಂತಂದರೆ ಬೇಗ ಸೀದು ಹೋಗುತ್ತೆ. ಸೊ ಕಡಲೆಬೇಳೆ ಹುರ್ಕೊಂಡಿದ್ದಾದಮೇಲೆ ಉದ್ದಿನಬೇಳೆ ಹಾಕ್ಕೊಳ್ತಾ ಇದ್ದೀನಿ. ಉದ್ದಿನ ಕಾಳು ತೊಗೊಂಡಿದ್ದೀನಿ ನಾನು. ಉದ್ದಿನ ಕಾಳು ತೊಗೊಂಡು ಅದನ್ನು ಚೆನ್ನಾಗಿ ಕೆಂಪು ಬಣ್ಣ ಬರೋವರೆಗೂ ಹುರ್ಕೊಳ್ಬೇಕು. ಈ ಚಟ್ನಿ ಪುಡಿ, ಹುಳಿ ಪುಡಿ ಮತ್ತು ಗೊಜ್ಜು ಮತ್ತು ವಾಂಗಿಬಾತ್ ಪುಡಿ ಇದೆಲ್ಲ ಕೈಗುಣದ ಮೇಲೆ ಹೋಗುತ್ತೆ. ನಮ್ಮ ಅಜ್ಜಿ ಮಾಡೋರು ಚಟ್ನಿ ಪುಡಿ ಅದೆಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಇವತ್ತಿನವರೆಗೂ ಆ ರುಚಿ ಮತ್ತೆ ನಮಗೆ ಬರೋದೇ ಇಲ್ವೇನೋ ಅಂತ ಅನಿಸುತ್ತೆ. ಆದರೆ ಅವ್ರು ಮಾಡಿದ್ದಂಥ ಚಟ್ನಿ ಪುಡಿ ರುಚಿ ಇನ್ನೂ ಹಾಗೆ ನೆನಪಿದೆ.
ನಮ್ಮ ಅಜ್ಜಿ ಮನೆಗೆ ಹೋದ್ರಂತೂ ಪ್ರತಿ ಸಲಿನೂ ಒಂದು ಸ್ವಲ್ಪ ಅನ್ನ ಎಣ್ಣೆ ತುಪ್ಪ ಹಾಕ್ಕೊಳ್ತಿರ್ಲಿಲ್ಲ, ಎಣ್ಣೆ ಒಂಚೂರು ಚಟ್ನಿ ಪುಡಿ ಚೆನ್ನಾಗಿ ಹಾಕ್ಕೊಂಡು ಒಂದು ತುತ್ತಾಗ ಆಗೋವಷ್ಟಾದ್ರೂ ಕಲ್ಸ್ಕೊಂಡು ತಿಂತಾಯಿದ್ದೆ. ಅಷ್ಟು ಚೆನ್ನಾಗಿರೋದು ಅವ್ರು ಮಾಡೋ ಚಟ್ನಿ ಪುಡಿ. ಮತ್ತು ಇಲ್ಲಿ ಉದ್ದಿನ ಬೇಳೆನೂ ಹುರ್ಕೊಂಡು ತಕ್ಕೊಂಡಿದ್ದಾಯಿತು. ಮತ್ತು ಈಗ ಅದೇ ಬಾಣಲೆಗೆ ಒಂದು ಚೂರು ಸಾಸಿವೆ ಮತ್ತು ಕರಿಬೇವು ಆ್ಯಕ್ಚುಲಿ ಎಷ್ಟು ಹಾಕಿದ್ರೂ ನಡೆಯುತ್ತೆ. ನಾನೊಂದು ಸ್ವಲ್ಪ ಕರಿಬೇವು ತೊಗೊಂಡಿದ್ದೀನಿ. ಕರಿಬೇವು ಮತ್ತು ಸಾಸಿವೆ ಚಟಪಟ ಅನ್ನೋವರೆಗೂ ಒಂಚೂರು ಬಾಡಿಸ್ಕೊಳ್ಬೇಕು. ಕರಿಬೇವನು ಹಾಗೆ ಗರಿ ಆಗೋವರೆಗೂ ಬಾಡಿಸ್ಕೊಂಡು ಅದು ಬಾಡಿಸ್ಕೊಂಡಿದ್ದಾದಮೇಲೆ 1 ಬಟ್ಲಷ್ಟು ಕೊಬ್ಬರಿ, ಬೇಕಾದ್ರೆ ನೀವು ಕೊಬ್ಬರಿನ ಹೆಚ್ಚಿಸ್ಕೊಳ್ಬೋದು, 1.5 ಬಟ್ಲಷ್ಟು ಕೊಬ್ಬರಿ ಹಾಕ್ಕೊಂಡ್ರೂ ನಡೆಯುತ್ತೆ. ಎಷ್ಟು ಕೊಬ್ಬರಿ ಹಾಕ್ತೀವೋ ಅಷ್ಟು ರುಚಿ ಬರುತ್ತೆ ಅಂತ ನಮ್ಮಮ್ಮ ಹೇಳ್ತಾ ಇರ್ತಾರೆ. ಹಾಗಾಗಿ ಕೊಬ್ಬರಿನೂ ಹಾಕ್ಕೊಂಡು ಅದನ್ನು ಸಿಮ್ಮಲ್ಲಿ ಇಟ್ಕೊಂಡೆ ಪೂರ್ತಿ ಎಲ್ಲದನ್ನು ಹುರ್ಕೊಳ್ಬೇಕು. ಕೊಬ್ಬರಿ ಒಂಚೂರು ಬೆಚ್ಚಗಾಗಿದೆ ಅಂತ ಅಂದಮೇಲೆ ಮೆಣಸಿನ್ಕಾಯಿ ತೊಗೊಂಡಿರ್ತೀವಲ್ವ, ಈಗ ಅದನ್ನು ಹಾಕ್ಕೊಳ್ಬೇಕು. ಹಾಕ್ಕೊಂಡು ಅದನ್ನು ಒಂದು 2 ನಿಮಿಷ ಬಾಡಿಸ್ಕೊಂಡು ಸ್ಟವ್ ಆಫ್ ಮಾಡಿಬಿಡ್ಬೇಕು ಅಷ್ಟೇ, ಮತ್ತೇನೂ ಇಲ್ಲ. ಇದಕ್ಕೇ ಸ್ಟವ್ ಆಫ್ ಮಾಡಿದ ಮೇಲೆ ನಾವು ಕಡಲೆಬೇಳೆ ಉದ್ದಿನಬೇಳೆ ಎಲ್ಲ ಹುರ್ಕೊಂಡಿರ್ತೀವಲ್ವ, ಅದನ್ನು ಹಾಕ್ಕೊಂಡು ಒಂದು ಚೂರು ಹುಣಸೆ ಹಣ್ಣು ಸ್ಟವ್ ಆಫ್ ಮಾಡಿದ್ಮೇಲೆ ಹಾಕ್ಕೊಂಡು ಪೂರ್ತಿ ಆರೋವರೆಗೂ ಬಿಟ್ಬಿಡಬೇಕು. ಬೇಕಿದ್ರೆ ಇದಕ್ಕೆ ಒಂಚೂರು ಚಿಟಿಕೆ ಹಿಂಗು ಕೂಡ ಹಾಕ್ಕೊಳ್ಬೋದು, ಚೆನ್ನಾಗೇ ಇರುತ್ತೆ. ಇಲ್ಲ ಅಂತಂದರೆ ಬೇಡ, ಆಪ್ಷನಲ್ಲು. ನಾನಿಲ್ಲಿ ಹಾಕ್ಕೊಂಡಿಲ್ಲ, ಬಟ್ ಬೇಕಂದರೆ ನಿಮಗೆ ಹಿಂಗಿನ ರುಚಿ ಇಷ್ಟ ಆಗುತ್ತೆ ಚಟ್ನಿ ಪುಡಿನಲ್ಲಿ ಅಂತಂದರೆ ಹಾಕ್ಕೊಳ್ಬೋದು. ಇಲ್ಲಿ ನೋಡಿ, ನಾನು ಶುರುನಲ್ಲಿ ಹುರ್ಕೊಂಡಿದ್ದಂಥ ಬೇಳೆಗಳು ಇದಕ್ಕೇ ಹಾಕಿ ಹುಣಸೆ ಹಣ್ಣು ಹಾಕಿ ಸ್ಟವ್ ಆಫ್ ಮಾಡಿ ಆರಾಗಿ ಬಿಟ್ಬಿಟ್ಟಿದ್ದೀನಿ. ಅದು ಪೂರ್ತಿ ತಣ್ಣಗೆ ಆದಮೇಲೆ ಮಿಕ್ಸಿಗೆ ಹಾಕ್ಕೊಳ್ಬೇಕು. ಸರಿ, ಅದು ಆರೋ ಅಷ್ಟರಲ್ಲಿ ಇಲ್ಲಿ ಸ್ವಲ್ಪ ಅಡುಗೆ ಮನೆಯಲ್ಲಿ ಕ್ಲೀನ್ ಮಾಡ್ಕೊಂಬಿಡೋಣ ಅಂತ ಹೇಳಿ ಮಾಡ್ಕೊಳ್ತಾ ಇದ್ದೀನಿ. ಯಾಕಂತಂದರೆ ಆರೋವರೆಗೂ ಸುಮ್ಮನೆ ಕೂತಿರಬೇಕು. ಅದಕ್ಕೆ ಬದಲು ಇಲ್ಲಿ ಅಡುಗೆ ಮನೇಲಿ ಒಂದು ಸ್ವಲ್ಪ ಸ್ಟ್ಯಾಂಡೆಲ್ಲ ತೆಗೆದು ಒಂಚೂರು ಒರೆಸ್ಕೊಂಬಿಡೋಣ ಅಂತ ಹೇಳಿ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಮೊನ್ನೆ ದಿನ ವಿಡಿಯೋ ಹಾಕಿದ್ದೆ ಅಲ್ವಾ, ತುಂಬ ಜನದ ರೆಸ್ಪಾನ್ಸ್ ನೋಡಿ ನನಗೆ ತುಂಬ ನಿಜವಾಗ್ಲೂ ಶಾಕ್ ಆಯಿತು. ಓಕೆ, ನಂತರನೇ ಸುಮಾರು ಜನನೂ ಯೋಚನೆ ಮಾಡೋರು ಇದ್ದಾರೆ ಅಂತ ಅನ್ನಿಸ್ತು. ಆ್ಯಂಡ್ ಸ್ವಲ್ಪ ಜನ ಯಾಕೆ ಆ ಥರ ಎಲ್ಲ ನೆಗೆಟಿವ್ ಆಗಿ ಯೋಚನೆ ಮಾಡ್ತೀರಾ ಅಂತೆಲ್ಲನೂ ಹೇಳ್ತಾಯಿದ್ರು. ನಮಗಂತೂ ಯಾವಾಗಲೂ ಆ ಥರ ಥಾಟ್ ಬಂದಿಲ್ಲ ಅಂತೆಲ್ಲ ಹೇಳ್ತಾಯಿದ್ರು. ಸೊ ಅದು ನೆಗೆಟಿವ್ ಅಂತ ನಾನು ಖಂಡಿತವಾಗ್ಲೂ ಅದನ್ನು ಹೇಳಲ್ಲ. ಒಬ್ಬಳು ತಾಯಿಯ ಇನ್ಸ್ಟಿಂಕ್ಟ್ ಅಷ್ಟೇ. ಅದನ್ನು ಕೆಲವು ಸಲ ಅನಿಸುತ್ತೆ. ಆ್ಯಕ್ಚುಲಿ ಸಿಚುಯೇಷನ್ ಒಬ್ಬೊಬ್ಬರಿಗೆ ಒಂದೊಂದು ಥರ ಇರುತ್ತೆ. ಸೊ ಅದು ಒಂದು ಚಿಕ್ಕ ಫಿಯರ್ ಅಷ್ಟೇ, ಅದು ಬಂದು ಹೋಗೋ ಅಂಥ ಒಂದು ಥಾಟ್ ಅಷ್ಟೇ. ಅದು ಒಂದು ನೆಗೆಟಿವ್ ಥಾಟ್ ಅಂತ ನಾನು ಖಂಡಿತವಾಗ್ಲೂ ಕನ್ಸಿಡರೇ ಮಾಡೋದಿಲ್ಲ. ಯಾಕಂತಂದರೆ ಒಂದು ತಾಯಿ ಹೃದಯ ಅದು ಆಬ್ವಿಯಸ್ಲಿ ಅದೇ ಥರನೇ ಯೋಚನೆ ಮಾಡುತ್ತೆ. ಎಲ್ಲ ತಾಯಂದರೂ ಒಂದೇ ಥರನೇ ಯೋಚನೆ ಮಾಡಬೇಕು ಅಂತಲೂ ಏನಿಲ್ಲ. ಕೆಲವ್ರಿಗೆ ಈ ಥರ ಯೋಚನೆ ಬರುತ್ತೆ, ಕೆಲವ್ರಿಗೆ ಯೋಚನೆ ಬರಲ್ಲ. ಆದರೆ ಐ ವಾಸ್ ಶಾಕ್ಡ್. ತುಂಬ ಜನ ಹೌದು ನಮಗೂ ಇದೇ ಥರ ಯೋಚನೆ ಬರುತ್ತೆ ಅಂತೆಲ್ಲನೂ ಕಮೆಂಟ್ ಮಾಡಿದ್ದೀರಾ. ಅದು ಅಗ್ರೀಡ್. ಅದು ಇವಾಗಿನ ಕಾಲದಲ್ಲಿ ಎಸ್ಪೆಷಲಿ ಮೇ ಬಿ ನಮ್ಮ ತಾಯಂದ್ರ ಕಾಲದಕ್ಕೂ ಇವತ್ತಿಗೂ ಕಂಪೇರ್ ಮಾಡಿಕೊಂಡ್ರೆ ಅಂಥ ಫೀಲಿಂಗ್ಸ್ ಕಡಿಮೆನೇ. ಆಗ ಬೇರೆ ಥರ ಇತ್ತು ಲೈಫ್ ಸ್ಟೈಲು, ಈಗ ಬೇರೆ ಥರ ಆಗಿದೆ. ಸೊ ಡಿಪೆಂಡ್ಸ್. ತಾಯಿ ಮನಸ್ಸು ಯಾವಾಗಲೂ ಮಕ್ಕಳು ಜೊತೆನೇ ಇರಬೇಕು, ಮಕ್ಳಿಗೆ ನಾನು ಎಷ್ಟಾಗತ್ತೋ ಅಷ್ಟು ಮಾಡಬೇಕು ಅಂತಲೇ ಯೋಚಿಸ್ತಾ ಇರುತ್ತೆ. ಹಾಗಾಗಿ ಆ ಥರದ್ದು ಒಂದು ಥಾಟು ಬಂದು ಹೋಗಿರುತ್ತೆ ಅಷ್ಟೇ. ಅದರಲ್ಲಿ ನೆಗೆಟಿವ್ ಆಗಿ ಯೋಚನೆ ಮಾಡಬೇಡಿ, ಜಾಸ್ತಿ ಪಾಸಿಟಿವ್ ಆಗಿ ಯೋಚನೆ ಮಾಡಿ. ನಾವು ಎಷ್ಟೇ ಜೀವನದಲ್ಲಿ ಪಾಸಿಟಿವ್ ಆಗಿದ್ರೇನು ಖಂಡಿತವಾಗ್ಲೂ ಯಾರು ನಾನು ಪಾಸಿಟಿವ್ 100% ಇದ್ದೀನಿ ಅಂತ ಹೇಳ್ಕೊಂಡ್ರು ಖಂಡಿತವಾಗ್ಲೂ ಥಾಟ್ಸು ಬಂದು ಹೋಗುತ್ತೆ ನೆಗೆಟಿವ್. ಅದನ್ನು ನಾವು ಬೆಳೆಸ್ಕೊಂಡು ಹೋಗಬಾರ್ದು ಅಷ್ಟೇ. ನನ್ನ ಲೈಫಲ್ಲಿ ನಾನು ಎಷ್ಟು ಪಾಸಿಟಿವ್ ಆಗಿದ್ದೀನಿ ಅಂತ ನಾನು ರೆಗ್ಯುಲರಾಗಿ ಚಾನಲ್ ನೋಡೋ ಎಲ್ಲ ವ್ಯೂವರ್ಸ್ಗೂ ಗೊತ್ತಿರುತ್ತೆ. ಹಾಗಾಗಿ ರೆಗ್ಯುಲರಾಗಿ ನೋಡೋ ಸುಮಾರು ಜನ ನನಗೆ ತುಂಬ ಪಾಸಿಟಿವ್ ಆಗಿ ಕೂಡ ಕಮೆಂಟ್ ಮಾಡಿದ್ದೀರಾ. ಇಷ್ಟ ಆಯಿತು ನಿಮ್ಮೆಲ್ಲರ ರೆಸ್ಪಾನ್ಸ್ ನೋಡಿ, ನಿಮ್ಮೆಲ್ಲರ ಕಮೆಂಟ್ಸ್ ನೋಡಿ ನನಗೆ ತುಂಬ ಖುಷಿ ಆಯಿತು. ತುಂಬ ಕನೆಕ್ಟ್ ಆದೆ ಎಷ್ಟೋ ಜನದ ಜೊತೆ. ನಾನು ಪ್ರತಿ ಸಲ ಹೇಳ್ತಾನೆ ಇರ್ತೀನಿ, ನೀವೆಲ್ಲ ನನ್ನ ನೋಡ್ತೀರಾ. ಸೊ ನಾನು ಹೇಗೆ ಅಂತ ನಿಮ್ಮೆಲ್ಲರಿಗೂ ಗೊತ್ತಿರುತ್ತೆ, ನಿಮ್ಗೊಂದು ಕನೆಕ್ಷನ್ ನನ್ನ ಜೊತೆ ಬೆಳೆಯುತ್ತೆ. ಆದರೆ ನಾನು ನಿಮ್ಮ ಯಾರನ್ನು ನೋಡಿಲ್ಲ, ಆದ್ರೂ ನಿಮ್ಮೆಲ್ಲರ ಜೊತೆ ನನಗೊಂದು ಕನೆಕ್ಷನ್ ಇದೆ. ಕೆಲವರು ಕಮೆಂಟ್ ಮಾಡ್ತೀರಾ, ಎಷ್ಟು ಖುಷಿ ಆಗುತ್ತೆ. ಸೊ ಎಷ್ಟೋ ಜನ ರೆಗ್ಯುಲರಾಗಿ ಕಮೆಂಟ್ ಮಾಡೋರ ಜೊತೆ ಅವ್ರು ಹೇಗಿದ್ದಾರೆ ಅಂತ ನನಗೆ ಗೊತ್ತಿಲ್ಲ, ಆದರೆ ಕಮೆಂಟ್ಸ್ ಮೂಲಕ ಅವ್ರ ಜೊತೆ ಪ್ರತಿ ಸಲ ಕಾನ್ವರ್ಸ್ ಮಾಡ್ಬೇಕಾದ್ರೆ ಅವ್ರ ಜೊತೆ ನನಗೊಂದು ಕನೆಕ್ಷನ್ ಆಗಿರುತ್ತೆ. ನೀವೆಲ್ಲರೂ ನನ್ನ ಎಷ್ಟು ರೆಸ್ಪೆಕ್ಟು ಪ್ರೀತಿಯಿಂದ ನೋಡ್ತೀರಾ, ಅಷ್ಟೇ ಗೌರವ ಪ್ರೀತಿಯಿಂದ ನಾನು ಕೂಡ ನಿಮ್ಮೆಲ್ಲರನ್ನೂ ನೋಡ್ತೀನಿ. ಥ್ಯಾಂಕ್ ಯು ನಿಮ್ಮೆಲ್ಲರೂ ಸಪೋರ್ಟ್ಗೆ, ಮತ್ತು ಅಷ್ಟು ಚೆನ್ನಾಗಿ ಕಮೆಂಟ್ಸಲ್ಲಿ ನನಗೆ ಪ್ರೋತ್ಸಾಹಿಸೋದಕ್ಕೆ ತುಂಬ ಥ್ಯಾಂಕ್ ಯು. ಮತ್ತು ಪಾಪ ಇನ್ನೊಬ್ಬರು ಹೊಸ ತಾಯಿ ಆಗಿದ್ದಾರೆ. ಅವರು 3 months ಬೇಬಿ ಇದೆ, ನನಗೆ ಬೇಬಿ ಮೇಲೆ ಕಾನ್ಸಂಟ್ರೇಟ್ ಮಾಡೋಕ್ಕಾಗ್ತಿಲ್ಲ, ಇಷ್ಟಪಟ್ಟು ಮಗುನ ಮಾಡಿಕೊಂಡೆ, ಆದರೆ ಆ ಮಗು ಮೇಲೆ ನನಗೆ ಪ್ರೀತಿನೇ ಬರ್ತಲ್ಲ, ಯಾಕೆ ಬೇಕಿತ್ತು ಅನಿಸ್ತಾ ಇದೆ ಅಂತೆಲ್ಲ ಹೇಳ್ಕೊಂಡಿದ್ರು. ಸೊ ನಾನು ಹೇಳೋದು, ಇದು ಆ್ಯಕ್ಚುಲಿ ಆಗುತ್ತೆ ಸುಮಾರು ಜನಕ್ಕೆ. ಮಗು ಆದಮೇಲೆ ಒಂಥರ ಡಿಪ್ರೆಷನ್ ಥರ ಆಗುತ್ತೆ, ಫಿಸಿಕಲಿ ಮೆಂಟಲಿ
ಪ್ರೆಷರ್ ಆಗಿರುತ್ತೆ, ಅದನ್ನು ಹ್ಯಾಂಡಲ್ ಮಾಡೋದಕ್ಕೆ ಆಗೋದಿಲ್ಲ, ಹಾಗಾಗಿ ಮಗು ಮೇಲೆ ಇಂಟ್ರೆಸ್ಟ್ ಬರೋದಿಲ್ಲ, ಯಾಕೆ ಬೇಕಿತ್ತು, ಈ ಥಾಟ್ಸ್ ಎಲ್ಲ ತುಂಬ ಕಾಮನ್ ಆಯಿತಾ ಸುಮಾರು ಜನ ತಾಯಂದ್ರಿಗೆ. ಇದೊಂದು ತುಂಬ ಕಷ್ಟಕರವಾದ ಒಂದು ಸಿಚುವೇಶನ್. ಇದು ಯಾರಿಗೂ ಹೇಳ್ಕೊಳಕ್ಕಾಗಲ್ಲ, ಫಿಸಿಕಲಿ ಮೆಂಟಲಿ ತುಂಬ ಲೋ ಇರ್ತೀವಿ. ಅಂಥ ಸಮಯದಲ್ಲಿ ಸಪೋರ್ಟಿಗೆ ಯಾರಾದರೂ ಇದ್ದರೆ ಸರಿ, ಯಾರೂ ಸಪೋರ್ಟ್ಗೂ ಇಲ್ಲ, ಯಾರೂ ಅರ್ಥನೂ ಮಾಡ್ಕೊಳ್ತಿಲ್ಲ ಅಂತಂದಾಗ ಜೀವನನೇ ಒಂಥರ ಹಿಂಸೆ ಆಗ್ಬಿಡುತ್ತಂಥವ್ರಿಗೆ. ಮತ್ತು ಅದಕ್ಕೋಸ್ಕರನೇ ಡಿಪ್ರೆಷನ್ಗೆಲ್ಲ ಒಳಗಾಗ್ತಾರೆ. ಸುಮಾರು ಜನಕ್ಕೆ ಸುಮಾರು ಥರ ಪ್ರಾಬ್ಲಮ್ಸ್ ಆಗಿದೆ. ಸೊ ಇಂಥ ಸಮಯದಲ್ಲಿ ಮನೆಯಲ್ಲಿರೋರು ಸ್ವಲ್ಪ ಸಪೋರ್ಟಿವ್ ಆಗಿರಬೇಕು. ಯಾರಿಗೇ ಆಗಿರಬಹುದು, ಹೊಸ ತಾಯಂದ್ರಿಗೆ ಎಸ್ಪೆಷಲಿ ಮಗು ಮೇಲೆ ಇಂಟ್ರೆಸ್ಟ್ ಬರ್ತಿಲ್ಲ, ಸುಮ್ಮನೆ ಅಳು ಬರ್ತಿದೆ, ಇರಿಟೇಷನ್ ಆಗ್ತಾಯಿದೆ, ಸಪೋರ್ಟ್ಗೆ ಯಾರೂ ಇಲ್ಲ, ತುಂಬ ಕಿರಿಕಿರಿ ಆಗ್ತಿದೆ ಅಂತಂದರೆ ದಯವಿಟ್ಟು ಆ ಹೊಸ ತಾಯಿಗೆ ಆಗ್ತಿರೋ ಅಂಥ ಕಿರಿಕಿರಿನ ಅಥವಾ ಆ ಮನಸ್ಥಿತಿನ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಮನೇಲಿ ಯಾರಿರೋರಾಗಿರ್ಬೋದು, ಹಸ್ಬೆಂಡ್ಸ್ ಆಗಿರ್ಬೋದು, ಸಪೋರ್ಟಿವ್ ಆಗಿರೋದು ತುಂಬ ಇಂಪಾರ್ಟೆಂಟು. ಆದಷ್ಟು ಯಾವುದಾದ್ರೂ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡೋದು ತುಂಬ ಒಳ್ಳೆಯದು. ಅವರ ಒಂದು ಕಮೆಂಟ್ ಓದಿ ಯಾಕೋ ಒಂಥರ ಪಾಪ ಅನ್ನಿಸ್ತು, ತುಂಬ ಬೇಸರ ಆಯಿತು. ಅದಕ್ಕೆ ಯಾರೋ ತುಂಬ ಹಾರ್ಷಾಗಿ ಕೂಡ ರೆಸ್ಪಾಂಡ್ ಮಾಡಿದ್ರಿ. ನೀವೇ ಮಗುನ ಹೆತ್ತಿರೋದು, ನೀವೇ ಪ್ರೀತಿಸಿಲ್ಲ ಅಂದರೆ ಹೇಗೆ, ಮತ್ತ್ಯಾಕೆ ಮಗುನ ಹೆರಬೇಕಾಗಿತ್ತು ಅಂತೆಲ್ಲ ಇತ್ತು, ವಿಚ್ ಇಸ್ ನಾಟ್ ರೈಟ್ ಅನಿಸ್ತು ನನಗೆ. ಅವರ ಶೂಸಲ್ಲಿ ನಿಂತ್ಕೊಂಡು ಯೋಚನೆ ಮಾಡಿದಾಗಲೇ ಗೊತ್ತಾಗುತ್ತೆ ಅವರು ಅನುಭವಿಸ್ತಿರೋ ಕಷ್ಟ ಆಗಿರ್ಬೋದು, ಆ ಫೀಲಿಂಗ್ಸ್ ಆಗಿರ್ಬೋದು. ಹಾಗಾಗಿ ಇನ್ನೊಬ್ಬರ ಬಗ್ಗೆ ಹಾರ್ಷಾಗಿ ಮಾತಾಡ್ತಿರೋದೇ ಒಳ್ಳೆಯದು. ನಮ್ಮ ಕೈಯಿಂದ ಒಳ್ಳೇದು ಮಾಡೋಕ್ಕಾಗ್ದಿದ್ರೂ ಪರವಾಗಿಲ್ಲ, ಆದರೆ ಹುಡ್ಕೊಂಡು ಹೋಗಿ ಕೆಟ್ಟದ್ದು ಮಾಡೋದಿದೆ ನೋಡಿ, ಅದು ತುಂಬ ತಪ್ಪು. ಫಿಸಿಕಲಿ ಹರ್ಟ್ ಮಾಡೋದಕ್ಕಿಂತ ಮೆಂಟಲಿ ಹರ್ಟ್ ಮಾಡೋದಿದೆ ನೋಡಿ, ಅದು ತುಂಬ ತಪ್ಪಾಗುತ್ತೆ. ಹಾಗಾಗಿ ಹೇಳ್ತಾ ಇದ್ದೀನಿ ಅಷ್ಟೇ. ಮತ್ತು ಇಲ್ಲಿ ಚಟ್ನಿ ಪುಡಿಗೆ ರುಬ್ಕೊಂಡಿದ್ದೀನಿ. ಪೂರ್ತಿ ತಣ್ಣಗಾದ್ಮೇಲೆ ರುಬ್ಕೋಬೇಕು. ಹಾಗಾಗಿ 2 ಬ್ಯಾಚಸಲ್ಲಿ ಹಾಕ್ಕೊಂಡೆ. ಮೊದಲನೇ ಸಲ ಪೂರ್ತಿ ಹಾಕ್ಕೊಂಡಿದ್ದೆ, ಯಾಕೋ ಸರಿಗೆ ನುರಿಯಲ್ಲ ಅಂತ ಅನ್ನಿಸ್ತು. ಹಾಗಾಗಿ 2 ಭಾಗ ಮಾಡಿಕೊಂಡು ಬ್ಯಾಚಸಲ್ಲಿ ರುಬ್ಕೊಂಡಿದ್ದೀನಿ. ಮತ್ತು ಇದನ್ನು ತುಂಬ ನುಣ್ಣಗೆ ರುಬ್ಕೋಬಾರ್ದು, ಸ್ವಲ್ಪ ತರಿ ಇದ್ರೇ ಒಳ್ಳೆಯದು. ಮತ್ತು ರುಬ್ಕೊಳ್ಳೋಕ್ಕೆ ನಾನೇನು ಉಪ್ಪೆಲ್ಲ ಹಾಕಿರಲಿಲ್ಲ. ಹಾಗಾಗಿ ಈಗ ಪೂರ್ತಿ ರುಬ್ಕೊಂಡ್ಮೇಲೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ಮತ್ತೊಂದು ಸಲ ಚೆನ್ನಾಗಿ ಬೆರೆಸ್ಕೊಳ್ತಾ ಇದ್ದೀನಿ. ಇಷ್ಟು ಮಾಡಿದ್ರೆ ಅಷ್ಟೇ, ಚಟ್ನಿ ಪುಡಿ ರೆಡಿ ಆಗೋಗುತ್ತೆ. ತುಂಬ ಸುಲಭ ಆ್ಯಕ್ಚುಲಿ. ಹುರ್ಕೊಂಡು ತಣ್ಣಗಾದ್ಮೇಲೆ ರುಬ್ಕೊಳ್ಳೋದು ಅಷ್ಟೇ, ಹೆಚ್ಚಿಗೆ ಸಮಯ ಏನು ಹಿಡಿಯಲ್ಲ. ಆದರೆ ಏನಂತಂದರೆ ಇದಕ್ಕೋಸ್ಕರ ಪ್ರಿಪೇರ್ ಆಗ್ತಾ ಇರ್ತೀವಿ, ಅಯ್ಯೋ ಚಟ್ನಿ ಪುಡಿ ಮಾಡಬೇಕು, ಇವತ್ತು ಸಮಯ ಮಾಡ್ಕೊಳ್ಬೇಕು ಅಂತ ಅಂದ್ಕೊಳ್ತಾನೆ ಇರ್ತೀವಿ. ಆ್ಯಕ್ಚುಲಿ ಹೆಚ್ಚಿಗೆ ಸಮಯ ತಗೊಳ್ಳೋದೇ ಇಲ್ಲ. ಇದು ನನಗೆ ಈಸಿಲಿ ಅರ್ಧ kg ಅಷ್ಟು ಚಟ್ನಿ ಪುಡಿ ರೆಡಿ ಆಯಿತು. ಇದು ನನಗೆ ಒಂದು 6 ತಿಂಗಳವರೆಗೂ ಆರಾಮಾಗಿ ಬರುತ್ತೆ. ಮತ್ತು ಇನ್ನು 6 ತಿಂಗಳವರೆಗೂ ತಲೆ ಕೆಡಿಸ್ಕೊಳ್ಬೇಕಾಗಿಲ್ಲ ಚಟ್ನಿ ಪುಡಿ ಇಲ್ಲ ಅಂತ. ಪೂರ್ತಿ ಆದಮೇಲೆ ಒಂದು ಡಬ್ಬಕ್ಕೆ ಹಾಕಿ ತೆಗೆದಿಟ್ಕೊಳ್ಬೋದು. ಸೊ ಚಟ್ನಿ ಪುಡಿ ಎಲ್ಲ ಮಾಡಿ ಡಬ್ಬಕ್ಕೆ ತುಂಬಿಟ್ಟಿದ್ದಾದಮೇಲೆ ದೇವ್ರ ಮನೆ ಸ್ವಲ್ಪ ಕ್ಲೀನ್ ಮಾಡಬೇಕಾಯ್ತು. ನಾನು ಎವ್ರಿ ಟೈಮ್ ದೇವ್ರ ಮನೆ ಕ್ಲೀನ್ ಮಾಡ್ಬೇಕಾದ್ರೆ ನನಗೆ ಸಮನ್ವಿ ತುಂಬ ಸಹಾಯ ಮಾಡ್ತಾಳೆ. ಅವಳೇ ಅಲ್ಲಿ ಕಟ್ಟೆ ಎಲ್ಲ ಒರೆಸಿ ಆಮೇಲೆ ಅದೆಲ್ಲ ಕ್ಲೀನ್ ಮಾಡೋಕ್ಕೆ ಅವಳು ವಾಲಂಟಿಯರಾಗಿ ಅವಳಿಗೆ ತುಂಬ ಇಷ್ಟ ಆಗುತ್ತೆ. ಸೊ ಅವಳೇ ಎಲ್ಲ ತೆಗೆದು ನೀಟಾಗಿ ಇದು ಮಾಡ್ತಾಳೆ. ಮತ್ತು ದೇವ್ರ ಸಾಮಾನೆಲ್ಲ ತೊಳೆದಿದ್ದಾದಮೇಲೆ ನೀಟಾಗಿರೋ ಬಟ್ಟೆ ತೊಗೊಂಡು ಅದೆಲ್ಲ ಒರೆಸಿ ಕೊಡ್ತಾಳೆ. ನಾನು ಕುಂಕುಮ ಎಲ್ಲ ಇಟ್ಟು ಅಲ್ಲೇ ಅರೇಂಜ್ ಮಾಡೋದು. ಹೆಣ್ಮಕ್ಳು ಹಾಗೆ ಅಂತ ಅನಿಸುತ್ತೆ, ತುಂಬ ಸಪೋರ್ಟಿವು, ಎಲ್ಲ ಕೆಲಸ ಮಾಡಿಕೊಡ್ತಾರೆ. ಕೆಲವ್ರು ನನಗೆ ಹೇಳ್ತಾರೆ ಈಗ ಚಿಕ್ಕ ವಯಸ್ಸು ಎಲ್ಲ ಕೆಲಸ ಮಾಡ್ತಾರೆ, ದೊಡ್ಡವರಾದ್ಮೇಲೆ ಹೇಳಿದ್ರೂ ಮಾಡಲ್ಲ ಅಂತ. ಗೊತ್ತಿಲ್ಲ, ನಾನು ಯಾಕೆ ಆ ಥರ ಅವಳನ್ನ ಡಿಸ್ಕರೇಜ್ ಮಾಡಲಿ, ಮಾಡ್ತೀನಿ ಅಂದಾಗ ಮಾಡಿಸ್ಕೊಂಬಿಡ್ಬೇಕು. ಮುಂದೆ ಮಾಡ್ತಾರೋ ಇಲ್ವೋ ಅದ್ರ ಬಗ್ಗೆ ನನಗೆ ಚಿಂತೆ ಇಲ್ಲ. ಮಾಡಿದರೆ ಒಳ್ಳೆಯದು, ಮಾಡಲಿಲ್ಲ ಅಂದರೆ ಬೇಸರ ಇಲ್ಲ ಅಷ್ಟೇ. ಸೊ ಈ ಒಂದು ಕಾರಣಕ್ಕೆ ಅವಳಿಗೆ ಇಷ್ಟ, ಈ ದೇವ್ರ ಮನೆ ಕ್ಲೀನ್ ಮಾಡಬೇಕು ಅಂದರೆ ಇಷ್ಟ. ಹಾಗಾಗಿ ಅವಳು ಸ್ಕೂಲಿಂದ ಬರೋದಕ್ಕೆ ಕಾಯ್ತಾ ಇರ್ತೀನಿ. ಅವಳು ಸ್ಕೂಲಿಂದ ಬಂದಮೇಲೆ ಈ ದೇವ್ರ ಮನೆ ಕೆಲಸ ಇದನ್ನೆಲ್ಲ ತೊಳೆಯೋದು ಎಲ್ಲ ಇಟ್ಕೊಳ್ಳೋದು ಅವಳು ಸ್ಕೂಲಿಂದ ಬಂದಮೇಲೆ. ಇಲ್ಲ ಹಾಗೆ ಮಾಡಿಬಿಟ್ಟೆ ಅವಳು ಬರೋಕ್ಕೆ ಮುಂಚೆ ಅಂದರೆ ಸಿಟ್ಟೆ ಮಾಡ್ಕೊಂಬಿಡ್ತಾಳೆ, ನನ್ನ ಬಿಟ್ಟು ಮಾಡಿಬಿಟ್ಯಾ, ನಾನು ಮಾಡ್ತಿದ್ದೆ ಅಲ್ವಾ ಅಂತೆಲ್ಲ ಹೇಳ್ತಾಳೆ. ಮುಂಚೆನೂ ಒಂದ್ಸಲಿ ಹೇಳಿದ್ದೆ, ಈಗಲೂ ಹೇಳ್ತಾ ಇದ್ದೀನಿ. ಇದು ಸಿಲ್ವರ್ ಪಾತ್ರೆಗಳನ್ನ ನೀವು ತೊಳಿಬೇಕು ಅಂತಂದರೆ ಒಂದು ದೊಡ್ಡ ಪಾತ್ರೆಯಲ್ಲಿ ಒಂದು ಸ್ವಲ್ಪ ಈ ಸೋಪ್ ಪುಡಿ ಅಂದರೆ ಬಟ್ಟೆ ಒಗೆಯೋ ಸೋಪಿನ ಪುಡಿ ಬರುತ್ತಲ್ಲ ಅದು, ಅದಾದಮೇಲೆ ಸ್ವಲ್ಪ ಬೇಕಿಂಗ್ ಸೋಡಾ ಅಂದರೆ ನಾವು ಅಡುಗೆ ಸೋಡಾ ಅಂತ ಏನು ಹೇಳ್ತೀವಿ ಅದು, ಸ್ವಲ್ಪ ಡಿಶ್ ವಾಷರ್ ಲಿಕ್ವಿಡು, ಅದಾದಮೇಲೆ ಅಲ್ಯೂಮಿನಿಯಂ ಫಾಯಿಲು ಇಷ್ಟೂ ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ಬಿಡಿ ಆ ನೀರಿಗೆ ನೀವು ಸಿಲ್ವರ್ದು ಯಾವುದೇ ಇದನ್ನು ಹಾಕಿದ್ರೂ ಇನ್ಸ್ಟೆಂಟಾಗಿ ಬೆಳ್ಳಗಾಗ್ಬಿಡುತ್ತೆ. ಅದಾದಮೇಲೆ ಅದನ್ನು ತೆಗೆದು ಒಂಚೂರು ಸಬೀನಾ ಮತ್ತು ಪೀತಾಂಬರಿ ಪುಡಿ ಹಾಕ್ಕೊಂಡು ಒಂದು 2 ನಿಮಿಷ ಉಜ್ಜಿಬಿಟ್ರೆ ಸಿಲ್ವರ್ ಪಾತ್ರೆಗಳೆಲ್ಲದೂ ಪಳಪಳ ಅಂತ ಹೊಳಿತಾ ಇರುತ್ತೆ, ಹೊಸದೇನೋ ಅನ್ನೋಷ್ಟು ಇದು ಶೈನ್ ಇರುತ್ತೆ. ಇನ್ನೇನು ವರಮಹಾಲಕ್ಷ್ಮಿ ಹಬ್ಬ ಕೂಡ ಹತ್ತಿರ ಬಂತು. ಹಾಗಾಗಿ ಎಷ್ಟೋ ಜನ ಆಗಲೇ ಕ್ಲೀನಿಂಗ್ ಎಲ್ಲನೂ ಶುರು ಮಾಡ್ಕೊಂಡ್ಬಿಟ್ಟಿರ್ತೀರ.
ಬಟ್ ನಾನು ಅಷ್ಟು ಬೇಗ ಎಲ್ಲ ಶುರು ಮಾಡಲ್ಲ. ಆ್ಯಕ್ಚುಲಿ ಅವಾಗವಾಗ ಕ್ಲೀನ್ ಮಾಡ್ಕೊಳ್ತಾನೆ ಇರೋದ್ರಿಂದ ನಮ್ಮ ಮನೇಲಿ ಹಬ್ಬಕ್ಕೋಸ್ಕರ ಮನೆ ಕ್ಲೀನ್ ಮಾಡಬೇಕು ಅನ್ನೋ ಒಂದು ಕಾನ್ಸೆಪ್ಟೇ ಇಲ್ಲ. ಯಾವಾಗಲೂ ಮನೆ ಕ್ಲೀನಾಗಿರಬೇಕು ಅನ್ನೋದು ನನ್ನ ವಿಚಾರ. ಹಾಗಾಗಿ ಆಗಾಗ ಕ್ಲೀನಿಂಗ್ ನಡೀತಾನೆ ಇರೋದ್ರಿಂದ ಹಬ್ಬಕ್ಕೆ ಅಂತ ಸ್ಪೆಷಲಾಗಿ ಕ್ಲೀನಿಂಗ್ ಏನೂ ಇರಲ್ಲ. ಆದರೆ ಈ ಬೆಳ್ಳಿ ಪಾತ್ರೆಗಳನ್ನ ಮಾತ್ರ ಒಂದ್ಸಲಿ ಹಬ್ಬಕ್ಕೆ ಮುಂಚೆ ತೊಳೆದು ಒರೆಸಿ ತೆಗೆದಿಟ್ಕೋಬೇಕು ಅಷ್ಟೇ. ಸೊ ಇಲ್ಲೆಲ್ಲ ಒರೆಸಿ ತೆಗೆದಿಟ್ಟಾದಮೇಲೆ ದೇವ್ರ ಮನೆಯೂ ಕ್ಲೀನ್ ಮಾಡಿದ್ಲು ಸಮನ್ವಿ ನೀಟಾಗಿ. ಮತ್ತೊಂದು ಸಲ ನಾನು ಒರೆಸ್ಕೊಂಡು ದೇವ್ರ ಮುಂದೆ ಎಲ್ಲ ರಂಗೋಲಿ ಹಾಕಿ ಸಂಜೆ ಪೂಜೆಗೆ ಹಾಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಅಷ್ಟೇ, ಇವತ್ತಿನ ವೀಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಇವತ್ತಿನ ವೀಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಹೇಗೆ ಅನಿಸ್ತು ಇವತ್ತಿನ ವೀಡಿಯೋ ಅಂತ ಕಮೆಂಟ್ಸಲ್ಲಿ ತಿಳಿಸಿ ಆಯಿತಾ. ಮತ್ತು ಮುಂದಿನ ವೀಡಿಯೋನಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಟಾಟಾ, ಬಾಯ್.